ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿದ್ದೀನಿ ಅವರೆಕಾಳು ಹಾಕಿ ಬಸ್ಸಾರು. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನೊಂದು ಕಪ್ಪಷ್ಟು ಅವರೆಕಾಳು ತೊಗೊಂಡಿದ್ದೀನಿ, ತೊಳೆದು ರೆಡಿ ಮಾಡಿ ಮಡಿಕೊಂಡಿದ್ದೀನಿ. ಇಲ್ಲಿ ಒಂದು ಕಪ್ಪಷ್ಟು ನೋಡಿ. ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿ, ಹುಣಸೆಹಣ್ಣು, ಮೆಣಸು ನೋಡಿ, ಒಣಮೆಣ್ಸಿನ್ಕಾಯಿ, ಕಾಯಿ, ಕೊತ್ತಂಬರಿ ಸೊಪ್ಪು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು ತೊಳೆದು ಹಾಕಂತ ಇದ್ದೀನಿ ಕುಕ್ಕರ್ಗೆ. ನೋಡಿ, ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕಂತ ಇದ್ದೀನಿ. ಈಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ. ಒಂದು ವಿಸಿಲ್ ಬಂದರೆ ಸಾಕು. ನೋಡಿ, ಆಗಿದೆ ವಿಸಿಲ್. ಈಗ ಎತ್ತುತ್ತಾ ಇದ್ದೀನಿ. ನೋಡಿ, ಸೂಪರಾಗಿ ಬೆಂದಿದೆ. ನೋಡಿ, ಈ ಥರ ಬೆಂದಿದ್ರೆ ಸಾಕು. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಈಗ ಬಸ್ಕೊತಾ ಇದ್ದೀನಿ. ನೋಡಿ, ಈಗ ಕಾಳನ್ನ ಬೇರೆ ಮಾಡೋಣ. ನೀರು ಒಂದು ಕಡೆ, ಕಾಳು ಒಂದು ಕಡೆ. ನೋಡಿ, ಇದು ಕಾಳು ನೀರು. ಈಗ ಏನೇನು ಮಸಾಲೆ ಹಾಕಬೇಕು ನೋಡೋಣ ಬನ್ನಿ. ಒಣಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಒಂದು ಕಾಯಿ ತುರಿ, ಒಂದು ಬಟ್ಲಷ್ಟು, ಚಿಕ್ಕ ಬಟ್ಲಷ್ಟು ಹಸೆಕಾಳು, ಕೊತ್ತಂಬರಿ ಸೊಪ್ಪು. ಈಗ ಚೆನ್ನಾಗಿ ಒಂದು ಲೋಟದಷ್ಟು ನೀರು. ಈಗ ಚೆನ್ನಾಗಿ ನುಣ್ಣಗೆ ಮಿಕ್ಸಿಲಿ ಹೊಡ್ಕೊಂಬಂದಿದ್ದೀನಿ. ನೋಡಿ, ಈ ಥರ ನುಣ್ಣಗಿರಬೇಕು. ಈಗ ಕಾಳು ನೀರಿಗೆ ಹಾಕ್ತಾಯಿದ್ದೀನಿ ಈಗ ಮಸಾಲೆನ, ಖಾರನ. ನೋಡಿ, ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಿದ್ರೆ ಸೂಪರಾಗಿರ್ತದೆ. ನೀವು ಟ್ರೈ ಮಾಡಿ. ಹಸೆಕಾಳು ಸೊಪ್ಪು ಸಾರು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ಕಾಳನ್ನ ಒಗ್ಗರಣೆ ಮಾಡೋಣ. ಒಂದು ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಕರಿಬೇವು, ಜಜ್ಜಿರೋ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ. ನಾನು ಈರುಳ್ಳಿ ಹಾಕ್ತಾಯಿಲ್ಲ, ನೀವು ಬೇಕಾದರೆ ಹಾಕೊಬೋದು. ಈ ಥರನೂ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈಗ ಕಾಳು ಹಾಕಂತ ಇದ್ದೀನಿ. ಈಗ ಕಾಳು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಯಿ ಮತ್ತು ಎಲ್ಲ ಬೆರಿಬೇಕು ಚೆನ್ನಾಗಿ ಅವರೆಕಾಳಿಗೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೋಡಿ, ರೆಡಿ ಆಯಿತು ಕಾಳು. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ದಯವಿಟ್ಟು ಫುಲ್ ವಿಡಿಯೋ